Hi friends, welcome to Avi's Academy. Here I'll be discussing some of the concepts of commerce, management and economics which you all be learning in your undergraduation and post-graduation level of education. Okay. In our previous class, we have discussed about the properties of regression coefficients, and we have used our first approach to find out or to arrive at the value of regression coefficients using correlation coefficient. Let us move towards our second method where we are extracting or ascertaining the value of regression coefficient using algebraic method. So under algebraic method, if you remember, we use two sets of normal equation and then we solve the normal equation using simultaneous equation to find out the regression coefficient, which is b in case of x on y equation and in case of y on x equation. So let's move. So here I'll present to you a question or a problem, you can say illustrative problem, where they have asked us to find out two regression equations, and there are other questions as well wherein we have to estimate the value of one variable depending upon the availability of the value of another variable. So let's see the question first. They said you have been given the following data relating to aptitude score and productivity index of 6 employees of a company. ಸೊ ಕಂಪನಿಯ 6 ಜನ ಎಂಪ್ಲಾಯಿಗಳ ಆಪ್ಟಿಟ್ಯೂಡ್ ಸ್ಕೋರ್ ಮತ್ತು ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಅನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಈ ಸ್ಟಡಿ ಮೆಜರ್ ಮಾಡ್ತಾ ಇರೋದು ಒಬ್ಬ ಎಂಪ್ಲಾಯಿಯ ರೈಟಿಂಗ್ ಎಬಿಲಿಟಿ, ಐ ಮೀನ್ ಹಿಸ್ ಇಂಟೆಲೆಕ್ಚುಯಲ್ ಎಬಿಲಿಟಿ, ಮತ್ತು ಆ್ಯಕ್ಚುಲಿ ಅವನು ಹೇಗೆ ವರ್ಕ್ ಮಾಡ್ತಾನೆ ಅಂತ. ಆಪ್ಟಿಟ್ಯೂಡ್ ಸ್ಕೋರ್ ಅಂದರೆ ಎಕ್ಸಾಮ್ ಬೇಸಲ್ಲಿ ಬರುವಂತಹ ಸ್ಕೋರ್. ಮೋಸ್ಟ್ಲಿ ಕೆಲವೊಂದು ವರ್ಕ್ ರಿಲೇಟೆಡ್ ಕ್ವಶನ್ಸನ್ನು ಕೇಳಿರ್ಬೋದು, ಜನರಲಿ ಬ್ಯಾಂಕ್ಸ್ನಲ್ಲಿ ನಡೀತದೆ. ವರ್ಕ್ ರಿಲೇಟೆಡ್ ಕ್ವಶನ್ಸನ್ನು ಕೇಳಿರ್ಬೋದು, ಅದರ ಸ್ಕೋರ್ಸನ್ನು ಕೊಟ್ಟಿದ್ದಾರೆ ಒಂದು ವೇರಿಯೇಬಲ್ ಆಗಿ. ಇನ್ನೊಂದು ಕಡೆಯಲ್ಲಿ ಅವರ ಪ್ರೊಡಕ್ಟಿವಿಟಿ ಇಂಡೆಕ್ಸ್, ಅವರು ಹೇಗೆ ಆ್ಯಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅವರಿಗೆ ಅಸೈನ್ ಮಾಡಿದ ವರ್ಕನ್ನು ಹೇಗೆ ಅದನ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಇಂಡೆಕ್ಸ್ ಕನ್ಸ್ಟ್ರಕ್ಟ್ ಮಾಡಿ ಪ್ರತಿಯೊಬ್ಬ ಎಂಪ್ಲಾಯಿಗೆ ಎಷ್ಟು ಸ್ಕೋರ್ಸ್ ಬರ್ತದೆ ಅದನ್ನು ಅಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಆಗಿ ಕೊಟ್ಟಿದ್ದಾರೆ. ಸೊ ಈ ಎರಡು ವೇರಿಯೇಬಲ್ಗಳ ನಡುವೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ವಿ ಹ್ಯಾವ್ ಟು ಫಿಟ್ ಟು ರಿಗ್ರೆಷನ್ ಈಕ್ವೇಷನ್ಸ್, ಎಕ್ಸ್ ಆನ್ ವೈ ಈಕ್ವೇಷನ್ ಮತ್ತು ವೈ ಆನ್ ಎಕ್ಸ್ ಈಕ್ವೇಷನ್. ಆ ನಂತರ ಸೆಕೆಂಡ್ ಕ್ವಶನಲ್ಲಿ ಹೇಳಿದ್ದಾರೆ, ಎಸ್ಟಿಮೇಟ್ ದ ಆಪ್ಟಿಟ್ಯೂಡ್ ಸ್ಕೋರ್ ಆಫ್ ಆನ್ ಎಂಪ್ಲಾಯಿ ಹೂಸ್ ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಈಸ್ 30. ಸೊ ಒಂದು ವೇಳೆ ಪ್ರೊಡಕ್ಟಿವಿಟಿ ಇಂಡೆಕ್ಸ್ 30 ಆಗಿದ್ರೆ ಆಪ್ಟಿಟ್ಯೂಡ್ ಸ್ಕೋರ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಫಸ್ಟಿಗೆ ಈ ಎರಡು ರಿಗ್ರೆಷನ್ ಈಕ್ವೇಷನ್ಸ್ ಅನ್ನು ಸೆಟಪ್ ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಫೈಂಡ್ ದ ಆನ್ಸರ್ ಟು ಅವರ್ ಸೆಕೆಂಡ್ ಕ್ವಶನ್ ಆ್ಯಂಡ್ ಈವನ್ ಫಾರ್ ಅವರ್ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಅಲ್ಲಿ ಉಲ್ಟಾ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಆಪ್ಟಿಟ್ಯೂಡ್ ಸ್ಕೋರ್ ಕೊಟ್ಟಿದ್ದಾರೆ 25 ಅಂತ, ಹಾಗಾದರೆ ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಎಷ್ಟಾಗಬಹುದು? ಒಂದು ವೇಳೆ ಒಬ್ಬ ಎಂಪ್ಲಾಯಿಯ ಆಪ್ಟಿಟ್ಯೂಡ್ ಸ್ಕೋರ್ 25 ಇದ್ದರೆ ಅವನ ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಎಷ್ಟಿರ್ಬೋದು ಅಂತ ಪ್ರಿಡಿಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದನ್ನು ಮಾಡಲಿಕ್ಕೆ ಕೂಡ ನಾವು ಈ ರಿಗ್ರೆಷನ್ ಈಕ್ವೇಷನ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಲೇಬೇಕು. ಆಫ್ಟರ್ ದ್ಯಾಟ್ ವಿ ಕ್ಯಾನ್ ಫೈಂಡ್ ಆನ್ಸರ್ ಟು ದೀಸ್ ಟು ಕ್ವಶನ್. ಸೊ ಹಾಗಾದರೆ ಹೇಗೆ ರಿಗ್ರೆಷನ್ ಈಕ್ವೇಷನ್ ಅನ್ನು ಫಿಟ್ ಮಾಡ್ಬೋದು? ಎರಡೂ ಕೂಡ ಕೇಳಿದ್ದಾರೆ, ಎಕ್ಸ್ ಆನ್ ವೈ ಕೂಡ ಕೇಳಿದ್ದಾರೆ, ವೈ ಆನ್ ಎಕ್ಸ್ ಕೂಡ ಕೇಳಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡೋದು? ಲೆಟ್ ಅಸ್ ಸಿ. So regression equations, if you remember x on y equation ಇತ್ತು, ರೈಟ್? x on y equation ಅಲ್ಲಿ ರಿಗ್ರೆಷನ್ ಈಕ್ವೇಷನ್ ಹೇಗಿತ್ತು? x is equal to a plus b y. ಸೊ ಇದರಲ್ಲಿ ರಿಗ್ರೆಷನ್ ಕೋಎಫಿಷಿಯಂಟ್ ಯಾವುದು? ಬಿ ಅನ್ನು ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರಿತೇವೆ. ಸೊ ಇದರ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದರೆ ಮಾತ್ರ ಸಾಕಾಗೋದಿಲ್ಲ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇಂಟರ್ಸೆಪ್ಟ್ ಟರ್ಮ್ ಅಥವಾ ಕಾನ್ಸ್ಟೆಂಟ್ ಟರ್ಮ್ ಕೂಡ ಬೇಕು ನಮಗೆ. ಸೊ ಹಾಗಾಗಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ? ಆಲ್ಜಿಬ್ರಿಕ್ ಮೆಥಡಲ್ಲಿ ಎರಡು ನಾರ್ಮಲ್ ಈಕ್ವೇಷನ್ಸ್ ಅನ್ನು ಯೂಸ್ ಮಾಡ್ತೇವೆ. ನಾರ್ಮಲ್ ಈಕ್ವೇಷನ್ಸ್ ಹೇಗಿರ್ತದೆ? ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಸಿಗ್ಮಾ ವೈ. ಇದು ನಮ್ಮ ಫಸ್ಟ್ ನಾರ್ಮಲ್ ಈಕ್ವೇಷನ್. ಆ ನಂತರ ನಮ್ಮ ಸೆಕೆಂಡ್ ನಾರ್ಮಲ್ ಈಕ್ವೇಷನ್ ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಇಂಟು ಸಿಗ್ಮಾ ವೈ ಪ್ಲಸ್ ಬಿ ಸಿಗ್ಮಾ ವೈ ಸ್ಕ್ವೇರ್. ಸೊ ಈ ಎರಡು ನಾರ್ಮಲ್ ಈಕ್ವೇಷನ್ ಅನ್ನು
ನಾವು ಇದಕ್ಕೆ ಬೇಕಾಗಿರುವಂತಹ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಸೊ ಇದಕ್ಕೆ ಬೇಕಾಗಿರುವಂತಹ ವ್ಯಾಲ್ಯೂಸ್ ಯಾವುದು? ಫಸ್ಟ್ ವಿ ನೀಡ್ ಸಿಗ್ಮಾ ಎಕ್ಸ್. ನಾವು ಸಿಗ್ಮಾ ಎಕ್ಸ್ ಅನ್ನು ಫಸ್ಟಿಗೆ ಫೈಂಡ್ ಔಟ್ ಮಾಡಬೇಕು. ಆನಂತರ ಯಾವ ವ್ಯಾಲ್ಯೂ ಬೇಕು ನಮಗೆ? ಸಿಗ್ಮಾ ವೈ ಬೇಕು, ಸಿಗ್ಮಾ ಎಕ್ಸ್ ಬೇಕು, ಸಿಗ್ಮಾ ವೈ ಬೇಕು ಫಸ್ಟ್ ನಾರ್ಮಲ್ ಈಕ್ವೇಷನಲ್ಲಿ. ಸೆಕೆಂಡ್ ನಾರ್ಮಲ್ ಈಕ್ವೇಷನಲ್ಲಿ ನಮಗೆ ಏನು ಬೇಕು? ನಮಗೆ ಸಿಗ್ಮಾ ಎಕ್ಸ್ ವೈ ಬೇಕು. ಆನಂತರ ಏನು ಬೇಕು ನಮಗೆ? ಸಿಗ್ಮಾ ವೈ ಸ್ಕ್ವೇರ್. ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟಿಗೆ ವೈ ಸ್ಕ್ವೇರ್ ಬೇಕು. ನಮಗೆ ಇಲ್ಲಿ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿರುವ ಇನ್ಫಾರ್ಮೇಷನ್ ಇದು ಮಾತ್ರ. ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ. ನಾವು ಎಕ್ಸ್ ಆನ್ ವೈ ಈಕ್ವೇಷನನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ವೈ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ಎಕ್ಸ್ ವೈ ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡಿದ ನಂತರ ಆ ವ್ಯಾಲ್ಯೂಸನ್ನು ನಾವು ಟೋಟಲ್ ಮಾಡಿದರೆ ನಮಗೆ ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, ಸಿಗ್ಮಾ ಎಕ್ಸ್ ವೈ ಮತ್ತು ಸಿಗ್ಮಾ ವೈ ಸ್ಕ್ವೇರ್ ಸಿಗ್ತದೆ. ಬಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂತಹ ವ್ಯಾಲ್ಯೂ ಎಕ್ಸ್ ವೈ ಮತ್ತು ವೈ ಸ್ಕ್ವೇರ್ ಇನ್ ಕೇಸ್ ಆಫ್ ಎಕ್ಸ್ ಆನ್ ವೈ ಈಕ್ವೇಷನ್. ಇದೇ ರೀತಿ ನಮಗೆ ಎರಡು ರಿಗ್ರೆಷನ್ ಈಕ್ವೇಷನ್ ಅನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಹೇಳಿರೋದ್ರಿಂದ ನಾವು ನಮ್ಮ ಸೆಕೆಂಡ್ ಈಕ್ವೇಷನ್ ಅನ್ನು ಕೂಡ ನೋಡುವ. ರಿಗ್ರೆಷನ್ ಆಫ್ ವೈ ಆನ್ ಎಕ್ಸ್. ರಿಗ್ರೆಷನ್ ಆಫ್ ವೈ ಆನ್ ಎಕ್ಸ್ ಅಲ್ಲಿ ನಾವು ವೈ ಅನ್ನು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡ್ತೇವೆ ಆ್ಯಂಡ್ ಎಕ್ಸ್ ಅನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ವೈ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್. ಸೊ ಇದರ ನಾರ್ಮಲ್ ಈಕ್ವೇಷನ್ ಇಲ್ಲಿ ಚೇಂಜಸ್, ಎಕ್ಸ್ ಇದ್ದಲ್ಲಿ ವೈ ಬರ್ತದೆ ಅಷ್ಟೇ. ಸಿಗ್ಮಾ ವೈ ಇಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಸಿಗ್ಮಾ ಎಕ್ಸ್. ಇಲ್ಲಿ ಸಿಗ್ಮಾ ವೈ ಇತ್ತು, ಇಲ್ಲಿ ಸಿಗ್ಮಾ ಎಕ್ಸ್. ಸಿಗ್ಮಾ ಎಕ್ಸ್ ಸೆಕೆಂಡ್ ನಾರ್ಮಲ್ ಈಕ್ವೇಷನ್ ಸಿಗ್ಮಾ ಎಕ್ಸ್ ವೈ ವಿಚ್ ಇಸ್ ಸೇಮ್ ಎ ಸಿಗ್ಮಾ ಎಕ್ಸ್. ಇಲ್ಲಿ ವೈ ಇತ್ತು, ಇಲ್ಲಿ ಎಕ್ಸ್ ಆಗಿದೆ. ಬಿ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಇಲ್ಲಿ ನಮಗೆ ಬೇಕಾಗಿರೋ ವ್ಯಾಲ್ಯೂಸ್ ಆಲ್ಮೋಸ್ಟ್ ಎಲ್ಲ ಇದೆ. ಸಿಗ್ಮಾ ವೈ ನಾವು ಇಲ್ಲೇ ಫೈಂಡ್ ಔಟ್ ಮಾಡ್ತೇವೆ, ಸೊ ರಿಪಿಟೇಟಿವ್ಲಿ ಮಾಡಬೇಕು ಅಂತ ಇಲ್ಲ. ಆ್ಯಂಡ್ ಸಿಗ್ಮಾ ಎಕ್ಸ್ ನಮಗೆ ಇಲ್ಲಿ ಸಿಗ್ತದೆ ವಿಚ್ ಈಸ್ ಸೇಮ್ ಹಿಯರ್ ಆಸ್ ವೆಲ್. ಸೊ ಎಕ್ಸ್ ವೈ ಇಲ್ಲಿದೆ. ಸೊ ನಮಗೆ ಇಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್ ಎಕ್ಸ್ ಸ್ಕ್ವೇರ್ ಮಾತ್ರ. ಇಲ್ಲಿ ನಾವು ವೈ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತೇವೆ ಎಕ್ಸ್ ಆನ್ ವೈ ಕೇಸಲ್ಲಿ. ವೈ ಆನ್ ಎಕ್ಸ್ ಕೇಸಲ್ಲಿ ಉಳಿದ ಇನ್ಫಾರ್ಮೇಷನನ್ನು ನಾವು ಪ್ರೀವಿಯಸ್ಲಿ ಫೈಂಡ್ ಔಟ್ ಮಾಡಿರೋದ್ರಿಂದ ಇಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಇರೋದು ಎಕ್ಸ್ ಸ್ಕ್ವೇರ್ ಮಾತ್ರ. ಹಾಗಾಗಿ ನಮಗೆ ಏನು ಅಲ್ಲಿ ಆಪ್ಟಿಟ್ಯೂಡ್ ಸ್ಕೋರ್ ಡೀಟೇಲ್ಸ್ ಮತ್ತು ಪ್ರೊಡಕ್ಟಿವಿಟಿ ಇಂಡೆಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ವೇರಿಯೇಬಲ್ಸ್ನ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, sigma xy, sigma y square and sigma x square. So we have to find out these 5 values via tabular form. Computation of regression coefficient. ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು? ಸೊ ಅದಕ್ಕೆ ಬೇಕಾಗಿರೋ ವ್ಯಾಲ್ಯೂಸ್ ಯಾವುದೆಲ್ಲ? ಸಿಗ್ಮಾ ಎಕ್ಸ್, ಸಿಗ್ಮಾ ವೈ, ಸಿಗ್ಮಾ ಎಕ್ಸ್ ವೈ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮತ್ತು ಸಿಗ್ಮಾ ವೈ ಸ್ಕ್ವೇರ್. ಇದನ್ನು ನಾವು ಟ್ಯಾಬ್ಯುಲರ್ ಫಾರ್ಮಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡುವ, ಇನ್ನೊಂದು ವ್ಯಾಲ್ಯೂವನ್ನು ವೈ ಅಂತ ಕನ್ಸಿಡರ್ ಮಾಡುವ. ಸೊ ನಾವು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡುವಾಗ ಬರೀರಿ, ಫಸ್ಟ್ ಕ್ವೆಶನ್ ನಮಗೆ ಆನ್ಸರ್ ಬೇಕಾಗಿರೋದು ಫಿಟ್ಟಿಂಗ್ ರಿಗ್ರೆಷನ್ ಈಕ್ವೇಷನ್ ಅಂತ. ಎಕ್ಸ್ ಆನ್ ವೈ ಈಕ್ವೇಷನ್ ಮತ್ತು ವೈ ಆನ್ ಎಕ್ಸ್ ಈಕ್ವೇಷನ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಟೇಬಲಿಗೆ ಹೆಡ್ಡಿಂಗ್ ನಾವು ಯಾಕೆ ಮಾಡ್ತಾ ಇದ್ದೇವೆ ಈ ಟೇಬಲ್ ಅಂದರೆ ನಾರ್ಮಲ್ ಈಕ್ವೇಷನ್ ಅನ್ನು ಫಿಟ್ ಮಾಡಲಿಕ್ಕೆ. ಸೊ ವಿ ವಿಲ್ ಬಿ ರೈಟಿಂಗ್ ಫಿಟ್ಟಿಂಗ್ ನಾರ್ಮಲ್ ಈಕ್ವೇಷನ್. ಆ ನಂತರ ನಮಗೆ ಎಕ್ಸ್ ಮತ್ತು ವೈ, ನಾನು ಹೇಳಿದೆ ಯಾವುದಾದ್ರೂ ಒಂದನ್ನು ನಾವು ಎಕ್ಸ್ ಅಂತ ಇನ್ನೊಂದನ್ನು ವೈ ಅಂತ ಕನ್ಸಿಡರ್ ಮಾಡ್ಬೋದು. ನಾವೇನು ಮಾಡುವ, ಅಲ್ಲಿ ಫಸ್ಟ್ ವ್ಯಾಲ್ಯೂ ಯಾವುದು ಕೊಟ್ಟಿದ್ದಾರೆ ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡುವ. ಸೊ ವಿಚ್ ಈಸ್ ಆಪ್ಟಿಟ್ಯೂಡ್ ಸ್ಕೋರ್ ಅಂತ ಬರಿತೇನೆ. ಸ್ಕೋರ್ ಈಸ್ ಈಕ್ವಲ್ ಟು ಎಕ್ಸ್ ವೇರಿಯೇಬಲ್. ಇನ್ನೊಂದು ಯಾವುದು ನಮಗೆ ಕೊಟ್ಟಿರೋ ವ್ಯಾಲ್ಯೂ? ಪ್ರೊಡಕ್ಟಿವಿಟಿ ಇಂಡೆಕ್ಸ್. ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಅನ್ನು ನಾನು ವೈ ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಪ್ರೊಡಕ್ಟಿವಿಟಿ ಇಂಡೆಕ್ಸ್ ವಿಲ್ ಬಿ ಅವರ್ ವೈ ವೇರಿಯೇಬಲ್. ಸೊ ಆ ನಂತರ ನಾವು ಏನು ಕ್ವೆಶನಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನು ಬರಿತಾ ಹೋಗುವ. ಫಸ್ಟ್ ವ್ಯಾಲ್ಯೂ 9, 18, 18 ಅಗೇನ್ ಆ್ಯಂಡ್ ಫೋರ್ತ್ ವ್ಯಾಲ್ಯೂ ಅಲ್ಲಿ ಕೊಟ್ಟಿರೋದು ಅಗೇನ್ 18 ಅಲ್ಲ, ಅಲ್ಲಿ 20, ಅದಾದಮೇಲೆ ಅಗೇನ್ 20 ಆ್ಯಂಡ್ ಅವರ್ ಲಾಸ್ಟ್ ಸಿಕ್ಸ್ತ್ ಎಂಪ್ಲಾಯಿನ ವ್ಯಾಲ್ಯೂ 23. ಇದು ನಮ್ಮ ಎಕ್ಸ್ ವ್ಯಾಲ್ಯೂಸ್, ಆಪ್ಟಿಟ್ಯೂಡ್ ಸ್ಕೋರ್. ಆನಂತರ ನಮಗೆ ಯಾವ ವ್ಯಾಲ್ಯೂ ಬೇಕು? ಪ್ರೊಡಕ್ಟಿವಿಟಿ ಇಂಡೆಕ್ಸ್. ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರಿತಾ ಹೋಗುವ. 33, 23, 33, 42, 29 ಆ್ಯಂಡ್ ದ ಲಾಸ್ಟ್ ಸಿಕ್ಸ್ತ್ ಎಂಪ್ಲಾಯಿನ ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಈಸ್ 32. ಇದಾದಮೇಲೆ ನಮಗೆ ಕೆಲವೊಂದು ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ನಾನು ಆಗ ಇದು ಈಕ್ವೇಷನ್ಸನ್ನು ಹೇಳಿದೆ ನಮಗೆ ಯಾವೆಲ್ಲ ವ್ಯಾಲ್ಯೂ ಬೇಕು ಅಂತ. ಯಾವುದೆಲ್ಲ ವ್ಯಾಲ್ಯೂಸ್ ಬೇಕಾಗಿತ್ತು? ಎಕ್ಸಿನ ಟೋಟಲಿಗೆ ಏನು ಅಂತ ಕರಿತೇವೆ ನಾವು? ಎಕ್ಸಿನ ಟೋಟಲಿಗೆ ಕರೆಯೋದು ಸಿಗ್ಮಾ ಎಕ್ಸ್ ಅಂತ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದರೊಟ್ಟಿಗೆ ನಮಗೆ ವೈನ ಟೋಟಲ್ ಬೇಕಿದೆ, ಸಿಗ್ಮಾ ವೈ ಬೇಕಿದೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬೇಕು, ಸಿಗ್ಮಾ ವೈ ಸ್ಕ್ವೇರ್ ಬೇಕು ಮತ್ತು ಸಿಗ್ಮಾ ಎಕ್ಸ್ ವೈ ಕೂಡ ಬೇಕು. ಸೊ ಫಸ್ಟಿಗೆ ನಾವು ಎಕ್ಸಿನ ಟೋಟಲ್ ಫೈಂಡ್ ಔಟ್ ಮಾಡುವ.
ಸೊ ಎಕ್ಸಿನ ಟೋಟಲನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಡೈರೆಕ್ಟ್ಲಿ ಮಾಡ್ಬೋದು, ಬಟ್ ಲೆಟ್ ಅಸ್ ಯೂಸ್ ಕ್ಯಾಲ್ಕುಲೇಟರ್. 9 ಪ್ಲಸ್ 18 ಪ್ಲಸ್ 18 ಪ್ಲಸ್ 20 ಪ್ಲಸ್ 20 ಪ್ಲಸ್ 23. ಸೊ ಟೋಟಲ್ ಈಸ್ ಈಕ್ವಲ್ ಟು 108. ಅದನ್ನು ನಾನು ಸಿಗ್ಮಾ ಎಕ್ಸಿನ ಮುಂದೆ ಬರಿತೇನೆ, 108. ಸೊ ನೆಕ್ಸ್ಟ್ ಇದೇ ರೀತಿಯಲ್ಲಿ ನಾವು ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಅದನ್ನು ನಾವು y ಅಂತ ಕನ್ಸಿಡರ್ ಮಾಡಿದ್ದೇವೆ, ಅದರ ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಎಗೇನ್ ನಮ್ಮ ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡುವ. ಸೊ ಫಸ್ಟಿಗೆ ನಾವು ಈ ವ್ಯಾಲ್ಯೂಸ್ ಅನ್ನು 33, 23 ಪ್ಲಸ್ 33 ಅಗೈನ್ ಪ್ಲಸ್ 42 ಪ್ಲಸ್ 29 ಪ್ಲಸ್ 32 ಟೋಟಲ್ ಮಾಡಿದಾಗ 192 ಸಿಗ್ತದೆ. ಅದನ್ನು ನಾವು ಸಿಗ್ಮಾ y ನ ಮುಂದೆ ಬರೆಯುವ, ಬಿಕಾಸ್ ಇಟ್ ಈಸ್ ದ ಸಮ್ ಟೋಟಲ್ ಆಫ್ ಪ್ರೊಡಕ್ಟಿವಿಟಿ ಇಂಡೆಕ್ಸ್ ವ್ಯಾಲ್ಯೂ. ಇದಾದಮೇಲೆ ನಮಗೆ ಎಕ್ಸ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು ಟು ಅರೈವ್ ಎಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಎಕ್ಸ್ ಇಂಟು ಎಕ್ಸ್ನ ವ್ಯಾಲ್ಯೂ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ರೈಟ್? ಇದನ್ನೇ ನಾವು ಈ ಎಕ್ಸ್ನ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಇದೇ ವ್ಯಾಲ್ಯೂ ಅನ್ನು ನಾವು ಸ್ಕ್ವೇರ್ ಮಾಡಿದರೆ ನಮಗೆ ಏನು ಸಿಗ್ತದೆ? ನಮಗೆ ಎಕ್ಸ್ ಸ್ಕ್ವೇರ್ ಸಿಗ್ತದೆ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸ್ವಲ್ಪ ಎನ್ಲಾರ್ಜ್ ಮಾಡ್ತೇನೆ ಬಿಕಾಸ್ ಎಕ್ಸ್ ಸ್ವಲ್ಪ ಸಣ್ಣದು ಕಾಣ್ತದೆ. ಅದಾದ ನಂತರ ನಮಗೆ ಯಾವ ವ್ಯಾಲ್ಯೂ ಬೇಕು ಕ್ಯಾಲ್ಕುಲೇಷನ್ ಮತ್ತೆ ಮಾಡುವ. ನಾವು ಕಾಲಮಿಗೆ ವ್ಯಾಲ್ಯೂಸ್ ಬರೀತಾ ಹೋಗುವ. ಸೊ ವೈ ಸ್ಕ್ವೇರ್ ನೆಕ್ಸ್ಟ್ ಬೇಕಾಗಿರೋದು. ವೈ ಸ್ಕ್ವೇರ್ ಅಂದರೆ ವೈ ಇಂಟು ವೈ, ಅಂದರೆ ವೈ ಅನ್ನು ನಾವು ಸ್ಕ್ವೇರ್ ಮಾಡಿದರೆ ಆಯಿತು, ವೈ ಸ್ಕ್ವೇರ್. ಆನಂತರ ಎಕ್ಸ್ ವೈ, ಸಿಗ್ಮಾ ಎಕ್ಸ್ ವೈ ಬೇಕು, ಅದಕ್ಕೆ ಎಕ್ಸ್ ಅನ್ನು ವೈ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ನಾವು ಎಕ್ಸ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಫೈಂಡ್ ಔಟ್. ಸೊ ಎಕ್ಸ್ ಸ್ಕ್ವೇರ್ ಫಸ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. 9 ಸ್ಕ್ವೇರ್ ಈಸ್ 81. ದೆನ್ ನಮಗೆ 18 ಕೊಟ್ಟಿದ್ದಾರೆ. 18 ಸ್ಕ್ವೇರ್ 324. ಆನಂತರ 20 ವಿಚ್ ಈಸ್ 400. ಆನಂತರ 20ಯ ಸ್ಕ್ವೇರ್ 400. ಆನಂತರ ನಮಗೆ ಕೊಟ್ಟಿರೋದು 23. ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು 23 ಸ್ಕ್ವೇರ್ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ವಿ ವಿಲ್ ಯೂಸ್ ಕ್ಯಾಲ್ಕುಲೇಟರ್. 23 ಇಂಟು 23 ವಿಚ್ ಇಸ್ ಈಕ್ವಲ್ ಟು 529. ಅದನ್ನು ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಮುಂದೆ ಬರೆಯುವುದಲ್ಲ, ಎಕ್ಸ್ನ ಮುಂದೆ, ಅಂದರೆ 23ಯ ಸ್ಕ್ವೇರ್ 529. ಈಗ ನಾವು ಟೋಟಲ್ ಮಾಡಬೇಕು. ಎಕ್ಸ್ ಸ್ಕ್ವೇರಿನ ಫುಲ್ ಟೋಟಲ್ ದಟ್ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಅದಕ್ಕೆ ಅಗೇನ್ ನಮಗೆ ಕ್ಯಾಲ್ಕುಲೇಟರ್ ಬೇಕು ಬಿಕಾಸ್ ವಿ ಹ್ಯಾವ್ ಬಿಗರ್ ವ್ಯಾಲ್ಯೂಸ್. ಸೊ ವಿ ವಿಲ್ ಯೂಸ್ ಅವರ್ ಕ್ಯಾಲ್ಕುಲೇಟರ್ ನಾವು. ಫಸ್ಟಿಗೆ 81 plus 324, once again 324, then 400, again 400 and 529. So the total is equal to 2058. ಅದನ್ನು ನಾವು ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಮುಂದೆ ಬರೆಯುವ. ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್ is equal to 2058. ನೆಕ್ಸ್ಟ್ ನಾವು ವೈ ಸ್ಕ್ವೇರ್ನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ವೈ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಅದನ್ನು ಸ್ಕ್ವೇರ್ ಮಾಡಬೇಕು. ಅಲ್ಲಿ ಬಿಗರ್ ನಂಬರ್ ಇರೋದ್ರಿಂದ ನಾವು ಕ್ಯಾಲ್ಕುಲೇಟರನ್ನು ಯೂಸ್ ಮಾಡಲೇಬೇಕು. ಇಫ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಯು ಟು ಫೈಂಡ್ ಔಟ್ ದ ಸ್ಕ್ವೇರ್ ಆಫ್ 33. ಸೊ 33 ಇಂಟು 33 ವಿಚ್ ಇಸ್ ಈಕ್ವಲ್ ಟು 1089. ಸೊ ಅದನ್ನು ವೈ ಸ್ಕ್ವೇರ್ನಲ್ಲಿ ಬರೆಯುವ, ಆ ಕಾಲಮಲ್ಲಿ ಫಸ್ಟ್ ವ್ಯಾಲ್ಯೂ ಬರೆಯುವ 1089. ಸೆಕೆಂಡ್ ಈಸ್ 23 ಸ್ಕ್ವೇರ್. ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೇವೆ ಎಕ್ಸ್ನ ಕೇಸಲ್ಲಿ ವಿಚ್ ಇಸ್ 529. ಅದನ್ನೇ ಬರಿಬೋದು, ಅದನ್ನೇ ಬರೆದೆ. ಅದಾದಮೇಲೆ again 33 ಸ್ಕ್ವೇರ್ ಪ್ರಿವಿಯಸ್ಲಿ ಫೌಂಡ್ ಔಟ್ 1089. ಆನಂತರ ನಾವೀಗ 42 ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ 42 ಸ್ಕ್ವೇರ್ 1764. ನೀವು ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಮಾಡಿ, ನಾನು ಮಾಡ್ತಾ ಹೋಗ್ತೇನೆ. 29 ಸ್ಕ್ವೇರ್, ಸೊ ವಿಚ್ ಇಸ್ ಈಕ್ವಲ್ ಟು 841. and again 32 square which is equal to, ಫೈಂಡ್ ಔಟ್ ಮಾಡುವನ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು? ಬೇಡ, ವಿಲ್ ರೈಟ್ 1024. 32 ಇಂಟು 32 is equal to 1024. ಸೊ ಈಗ ನಮಗೆ ಇದರ ಟೋಟಲ್ ವೈ ಸ್ಕ್ವೇರಿನ ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್. ಸಿಗ್ಮಾ ವೈ ಸ್ಕ್ವೇರ್ ವ್ಯಾಲ್ಯೂ ನಮಗೆ ಬೇಕು. ಸೊ ಹಾಗಾಗಿ ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 1089 ಅಂತ ಕೊಟ್ಟಿದ್ದಾರೆ. ನಾವು ಪ್ರೀವಿಯಸ್ ಕ್ಯಾಲ್ಕುಲೇಷನ್ ಇದು ಕ್ಲಿಯರ್ ಮಾಡ್ಕೊಳ್ಳುವ. ಸೊ ಫಸ್ಟ್ ವ್ಯಾಲ್ಯೂ 1089 plus 529 plus again 1089 plus 1764 plus 841 plus 1024. So sigma y square is equal to 6336. ಅದನ್ನು ಸಿಗ್ಮಾ y ಸ್ಕ್ವೇರ್ನ ಮುಂದೆ ಬರಿತೇನೆ. ಸೊ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಲಾಸ್ಟ್ ಕಾಲಮ್ ವ್ಯಾಲ್ಯೂ ವಿಚ್ ಇಸ್ ಎಕ್ಸ್ ವೈ. ಸೊ ಈ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವೈ ಅಂದರೆ ಏನು? ಎಕ್ಸ್ ಇಂಟು ವೈ. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಫಸ್ಟಿಗೆ ನಾವು ಬರೆದಿದ್ದೇವೆ ಕ್ವಶನಲ್ಲಿ ಕೊಟ್ಟದ್ದು. ಈ ಎರಡು ವ್ಯಾಲ್ಯೂಸನ್ನು ನಾವೀಗ ಸ್ಕ್ವೇರ್ ಮಾಡಬೇಕು. 9 ಇಂಟು 33 ಫಸ್ಟ್ ವ್ಯಾಲ್ಯೂ ನಾವು ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು. 9 ಇಂಟು 33 ವಿಚ್ ಇಸ್ ಈಕ್ವಲ್ ಟು
297. ಸೊ ಅದನ್ನು XY ಕಾಲಮ್ ಅಲ್ಲಿ ಬರೆಯುವ. ಅವರ್ ಫಸ್ಟ್ ವ್ಯಾಲ್ಯೂ 297. ನೆಕ್ಸ್ಟ್ ಇಟ್ ಈಸ್ 18 into 23 which is equal to 414. ನಾನು ಕ್ಯಾಲ್ಕುಲೇಷನ್ ಡೈರೆಕ್ಟ್ಲಿ ಬರೀತಾ ಹೋಗ್ತೇನೆ. ಯು ಕ್ಯಾನ್ ಡೂ ಯೂಸಿಂಗ್ ಯೋರ್ ಕ್ಯಾಲ್ಕುಲೇಟರ್. ಥರ್ಡ್ ವ್ಯಾಲ್ಯೂ 594 which is 18 into 33. ನೆಕ್ಸ್ಟ್ 20 into 42 ಈಸಿಲಿ ಮಾಡ್ಬೋದು, 840. 20 into 29 580. and next value 23 into 32 which is equal to 736. ಇದು ನಮ್ಮ XY ವ್ಯಾಲ್ಯೂಸ್. ಈಗ ನಾವು XY ವ್ಯಾಲ್ಯೂಸ್ನ ಸಮ್ ಫೈಂಡ್ ಔಟ್ ಮಾಡಬೇಕು. ಸಿಗ್ಮಾ XY ಬೇಕಾಗಿದೆ. ಸೊ ವಿ ವಿಲ್ ಡೂ ದ್ಯಾಟ್. 297 plus 414 plus 594 plus 840 plus 580 plus 736. The total is equal to sigma Y and the value is 3461. 3461 ನಮ್ಮ ಸಿಗ್ಮಾ XY ವ್ಯಾಲ್ಯೂ. ಈ ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ನಾರ್ಮಲ್ ಈಕ್ವೇಷನ್ ಇತ್ತು ಎಕ್ಸ್ ಆನ್ ವೈ ಮತ್ತು ವೈ ಆನ್ ಎಕ್ಸ್. ಆ ಈಕ್ವೇಷನ್ನೊಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಮಗೆ ಇಲ್ಲಿ ಮಾಡಲಿಕ್ಕೆ ಇರೋದು ಇಷ್ಟೇ. ಏನೆಲ್ಲ ವ್ಯಾಲ್ಯೂಸ್ ನಾವು ಫೈಂಡ್ ಔಟ್ ಮಾಡಿದ್ದೇವೆ, ಸಿಗ್ಮಾ ಎಕ್ಸ್ ಫೈಂಡ್ ಔಟ್ ಮಾಡಿದ್ದೇವೆ, ಸಿಗ್ಮಾ ವೈ ಫೈಂಡ್ ಔಟ್ ಮಾಡಿದ್ದೇವೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ದೇವೆ, ಸಿಗ್ಮಾ ವೈ ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ದೇವೆ, ಮತ್ತು ಸಿಗ್ಮಾ ಎಕ್ಸ್ ವೈ ಫೈಂಡ್ ಔಟ್ ಮಾಡಿದೆ. ಈ ಎಲ್ಲ ವ್ಯಾಲ್ಯೂವನ್ನು ನಮಗೆ ಎಕ್ಸ್ ಆನ್ ವೈ ಈಕ್ವೇಷನಲ್ಲಿ ಯಾವುದೆಲ್ಲ ಬೇಕು ಅದರೊಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆನಂತರ ವೈ ಆನ್ ಎಕ್ಸ್ ಈಕ್ವೇಷನಲ್ಲಿ ಯಾವುದೆಲ್ಲ ಬೇಕು ಅದರೊಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್. ಸೊ ಫಸ್ಟಿಗೆ ನಮ್ಮ ಸೊಲ್ಯೂಷನ್ ಟೇಬಲ್ ಆದಮೇಲೆ ಟೇಬಲ್ನ ಕೆಳಗಡೆ ಬರೆಯಿರಿ ರಿಗ್ರೆಷನ್ ಆಫ್ ಎಕ್ಸ್ ಆನ್ ವೈ. ವಿ ಆರ್ ಫೈಂಡಿಂಗ್ ಔಟ್ ದ ಎಕ್ಸ್ ಆನ್ ವೈ ಈಕ್ವೇಷನ್ ಫಸ್ಟ್. ಸೊ ರಿಗ್ರೆಷನ್ ಆಫ್ ಎಕ್ಸ್ ಆನ್ ವೈ. ಸೊ ಅದರ ರಿಗ್ರೆಷನ್ ಈಕ್ವೇಷನ್ ಹೀಗಿರ್ತದೆ, ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ಸೊ ಇದನ್ನು ಬರೆಯಿರಿ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ಆ ನಂತರ ಇದನ್ನೇ ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ವ್ಯಾಲ್ಯೂಸ್ ಎ ಮತ್ತು ಬಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಟರ್ಮ್ ಮತ್ತು ರಿಗ್ರೆಷನ್ ಕೋಎಫಿಷಿಯೆಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ನಾರ್ಮಲ್ ಈಕ್ವೇಷನ್ಸನ್ನು ಯೂಸ್ ಮಾಡಬೇಕು. ಸೊ ನಮ್ಮ ನಾರ್ಮಲ್ ಈಕ್ವೇಷನ್ಸ್ ಹೇಗಿರ್ತದೆ, ನಮ್ಮ ಫಸ್ಟ್ ನಾರ್ಮಲ್ ಈಕ್ವೇಷನ್ ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಸಿಗ್ಮಾ ವೈ. and our ಇದು ನಮ್ಮ ಫಸ್ಟ್ ನಾರ್ಮಲ್ ಈಕ್ವೇಷನ್. ನಮ್ಮ ನೆಕ್ಸ್ಟ್ ನಾರ್ಮಲ್ ಈಕ್ವೇಷನ್ ಈಸ್ ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಇಂಟು ಸಿಗ್ಮಾ ವೈ ಪ್ಲಸ್ ಬಿ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಇದು ನಮ್ಮ ಸೆಕೆಂಡ್ ನಾರ್ಮಲ್ ಈಕ್ವೇಷನ್. ಸೊ ಈ ಎರಡು ಈಕ್ವೇಷನ್ ಅನ್ನು ನಾವು ಬರಿಬೇಕು. ಆನಂತರ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಏನು ವ್ಯಾಲ್ಯೂಸ್ ನಾವು ಫೈಂಡ್ ಔಟ್ ಮಾಡಿದ್ದೇವೆ ಟ್ಯಾಬ್ಯುಲರ್ ಫಾರ್ಮಲ್ಲಿ, ಆ ವ್ಯಾಲ್ಯೂಸನ್ನು ನಮ್ಮ ನಾರ್ಮಲ್ ಈಕ್ವೇಷನ್ನೊಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್. ಫಸ್ಟಿಗೆ ಏನಿತ್ತು, ಸಿಗ್ಮಾ ಎಕ್ಸ್ ಇಂಟು ಎನ್ ಎ ಪ್ಲಸ್ ಸಿಗ್ಮಾ ವೈ ಇತ್ತು. ಸೊ ಸಿಗ್ಮಾ ಎಕ್ಸ್ ನಾವು ಟೋಟಲ್ ಫೈಂಡ್ ಔಟ್ ಮಾಡಿದ್ದೇವೆ ವಿಚ್ ಈಸ್ 108. ಆನಂತರ ಎನ್ ಎ ಕೊಟ್ಟಿದ್ರು. ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್, ಅಲ್ಲಿ 6 ಎಂಪ್ಲಾಯೀಸ್ಗಳ ಅಬ್ಸರ್ವೇಷನ್ ಇದ್ದದ್ದು. ಸೊ ಎನ್ ಈಸ್ ಈಕ್ವಲ್ ಟು 6. ಸೊ ಎನ್ ಎ ಈಸ್ 6a. ಆನಂತರ ಸಿಗ್ಮಾ ವೈ ಬೇಕಾಗಿದ್ದದ್ದು. ಸಿಗ್ಮಾ ವೈಯ ಟೋಟಲ್ 192 ಆಗಿತ್ತು. ಸೊ ಸಿಗ್ಮಾ ಬಿ ಇಂಟು ಸಿಗ್ಮಾ ವೈ ಇತ್ತು, ಅದನ್ನು ನಾನು 192 ಬಿ ಅಂತ ಬರಿತೇನೆ. ಸೊ ಆಫ್ಟರ್ ಸಬ್ಸ್ಟಿಟ್ಯೂಷನ್ ದಿಸ್ ಈಸ್ ಅವರ್ ಫಸ್ಟ್ ಈಕ್ವೇಷನ್. ಆನಂತರ ಸೆಕೆಂಡ್ ಈಕ್ವೇಷನ್ನೊಂದಿಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಈಕ್ವೇಷನ್ ವಿಲ್ ಅಪಿಯರ್ ಲೈಕ್ ದಿಸ್: ಸಿಗ್ಮಾ ಎಕ್ಸ್ ವೈ ವಿಚ್ ಈಸ್ ಈಕ್ವಲ್ ಟು 3461. ಸಿಗ್ಮಾ ಎಕ್ಸ್ ವೈ ಈಸ್ 3461. ಆ ನಂತರ ನಮಗೆ ಬೇಕಾಗಿರೋ ಇದ್ದ ವ್ಯಾಲ್ಯೂ ಸಿಗ್ಮಾ ಎ ಇಂಟು ಸಿಗ್ಮಾ ಎಕ್ಸ್.
ಸಿಗ್ಮಾ ವೈ ವಿಚ್ ಈಸ್ 192a. ಆನಂತರ ಸಿಗ್ಮಾ ವೈ ಸ್ಕ್ವೇರ್ ಇತ್ತು. ಸಿಗ್ಮಾ ವೈ ಸ್ಕ್ವೇರ್ನ ವ್ಯಾಲ್ಯೂ 6336 ಆಗಿತ್ತು. ಅಲ್ಲಿ ಬಿ ಇಂಟು ಸಿಗ್ಮಾ ವೈ ಸ್ಕ್ವೇರ್ ಇದ್ದದ್ದು, ನಾವು ಅದನ್ನು 6336b ಅಂತ ಬರಿಬಹುದು. ದಿಸ್ ಈಸ್ ಅವರ್ ವಾಟ್ ಸೆಕೆಂಡ್ ನಾರ್ಮಲ್ ಈಕ್ವೇಷನ್. ಇದು ನಮ್ಮ ಸೆಕೆಂಡ್ ನಾರ್ಮಲ್ ಈಕ್ವೇಷನ್. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದಂತಹ ವ್ಯಾಲ್ಯೂವನ್ನು ನಾರ್ಮಲ್ ಈಕ್ವೇಷನ್ ಒಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ನಾವು ಈ ಎರಡು ಈಕ್ವೇಷನ್ ಅನ್ನು ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡಾಲಜಿಯನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನಮಗೆ ಇಲ್ಲಿ ಈಕ್ವೇಷನ್ ಅನ್ನು ನೋಡಿದಾಗ ಯಾವುದೇ ವ್ಯಾಲ್ಯೂ ಸೇಮ್ ಇಲ್ಲ. ಬಿಕಾಸ್ ಇಲ್ಲಿ ಎ ಇದೆ, ಒಂದು ಆಲ್ಫಾಬೆಟ್, ಇನ್ನೊಂದು ಆಲ್ಫಾಬೆಟ್ ಬಿ ಇದೆ. ಇದರಲ್ಲಿ ನಾವು ಒಂದು ಆಲ್ಫಾಬೆಟ್ ಹೋಗುವ ಹಾಗೆ ಮಾಡಬೇಕು. ಐ ಮೀನ್ ದಟ್ ಶುಡ್ ನಾಟ್ ಅಪಿಯರ್. ವಿ ನೀಡ್ ಟು ಕ್ಯಾನ್ಸಲ್ ಔಟ್ either A or B to find out one of the value. What we will do, our simple, if you take these values, the smaller value is corresponding to A. So what we can do is we have to make 6A as 192A. Now we have to decide by multiplying what value we can make 192, we can make 6 as 192. So if you have calculator, you can easily find out that. Do this 192 divided by 6, you will get a value. That value should be multiplied with our first equation and the value is 32. So you have to write, ನೀವೇನು ಬರಿಬೇಕು, ನಾರ್ಮಲ್ ಈಕ್ವೇಷನ್ಸ್ ಅನ್ನು ಬರೆದ ನಂತರ multiply the value of 32. we are multiplying the value of 32. ಎಲ್ಲಿಂದ ಬಂತು ಇದು? ನಾವು ಯಾಕೆ 32 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ? ಬಿಕಾಸ್ ವಿ ವಾಂಟ್ ಟು ಮೇಕ್ 6a ಆಸ್ 192a. ಸೊ ಇದು ಸೇಮ್ ಬಂದರೆ ಇದನ್ನು ನಾವು ಕ್ಯಾನ್ಸಲ್ ಔಟ್ ಮಾಡಬಹುದು. ಸಬ್ಟ್ರಾಕ್ಷನ್ ಮಾಡುವಾಗ 192a ಮೈನಸ್ 192a ಬಂದಾಗ 0a ಆಗ್ತದೆ. 0 ಇಂಟು a, ಎನಿ ವ್ಯಾಲ್ಯೂವನ್ನು ನಾವು 0 ಇಂದ ಮಲ್ಟಿಪ್ಲೈ ಮಾಡಿದರೆ 0 ಬರ್ತದೆ. ದಟ್ ಮೀನ್ಸ್ ಟು ಕ್ಯಾನ್ಸಲ್ ಔಟ್ a ವ್ಯಾಲ್ಯೂ 6a ಅನ್ನು ಕ್ಯಾನ್ಸಲ್ ಔಟ್ ಮಾಡಲಿಕ್ಕೆ ನಾವು 32 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ಈ 32 ಅನ್ನು ಹೇಗೆ ಫೈಂಡ್ ಔಟ್ ಮಾಡಿದ್ದು? 192 ಡಿವೈಡೆಡ್ ಬೈ 6 ಮಾಡಿದಾಗ ನಮಗೆ 32 ಬರ್ತದೆ. ಸೊ ಅದನ್ನೇ ನಾವು ನಮ್ಮ ಎಂಟೈರ್ ಫಸ್ಟ್ ಈಕ್ವೇಷನ್ಗೆ, ಖಾಲಿ 6aಗೆ ಮಾತ್ರ ಮಲ್ಟಿಪ್ಲೈ ಮಾಡೋದಲ್ಲ, ಎಂಟೈರ್ ಫಸ್ಟ್ ಈಕ್ವೇಷನ್ 108 is equal to 6a plus 192b ಇದೆಯಲ್ಲ, ಈ ಎಂಟೈರ್ ಈಕ್ವೇಷನ್ಗೆ 32 ಇಂದ ಮಲ್ಟಿಪ್ಲೈ ಮಾಡಬೇಕು. ಲೆಟ್ ಅಸ್ ಡೂ ದ್ಯಾಟ್ ನೌ. ಸೊ ಮಲ್ಟಿಪ್ಲೈ ಮಾಡಿದಾಗ 108 ಇಂಟು 32 ಮಾಡಿದಾಗ ನಮಗೆ 3456 ವ್ಯಾಲ್ಯೂ ಸಿಗ್ತದೆ. ಅದನ್ನು ಬರೀತೇವೆ ಫಸ್ಟ್, ವಿಚ್ ಇಸ್ ಈಕ್ವಲ್ ಟು ನೆಕ್ಸ್ಟ್ 32 ಇಂಟು 6 ವಿಚ್ ಇಸ್ ಈಕ್ವಲ್ ಟು 192a. ಸೊ ಅದು ಆಗ್ತದೆ. ಪ್ಲಸ್ 32 ಇಂಟು 192b ಮಲ್ಟಿಪ್ಲೈ ಮಾಡಿದಾಗ ನಮಗೆ 6144b ಬರ್ತದೆ. ಸೊ ದಿಸ್ equation we got by multiplying 32 to our equation 1. Hence we name this equation as equation 3. ಇದು ನಮ್ಮ ಮೂರನೇ ಈಕ್ವೇಷನ್. ಸೊ ಇದು ಫೈಂಡ್ ಔಟ್ ಮಾಡಿದ ನಂತರ ಈಗ ನಾವು ನೋಡಿದರೆ ಸೆಕೆಂಡ್ ಈಕ್ವೇಷನಲ್ಲಿ ಮತ್ತು ಥರ್ಡ್ ಈಕ್ವೇಷನ್ನಲ್ಲಿ ಎನ ವ್ಯಾಲ್ಯೂ ಸೇಮ್ ಇದೆ. ಈಗ ನಾವು ಒಂದು ಈಕ್ವೇಷನನ್ನು ಇನ್ನೊಂದು ಈಕ್ವೇಷನ್ನಿಂದ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ಬಿನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಸೊ ನಾವೀಗ ಯಾವುದರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ವಿಚ್ ಈಕ್ವೇಷನ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಎನದರ್ ಈಕ್ವೇಷನ್. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಯಾವ ವ್ಯಾಲ್ಯೂ ದೊಡ್ಡದಿದೆ ಅಂತ ನೋಡಿ. 3461, 3456, ಇದರಲ್ಲಿ ದೊಡ್ಡದು ಯಾವುದು? ಸೆಕೆಂಡ್ ಈಕ್ವೇಷನ್. ಸೊ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಥರ್ಡ್ ಈಕ್ವೇಷನ್ ಫ್ರಮ್ ಸೆಕೆಂಡ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ನಿಂದ ಥರ್ಡ್ ಈಕ್ವೇಷನನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಅದನ್ನು ನಾನೀಗ ಬರಿತಾ ಇದ್ದೇನೆ. ಸಬ್ಟ್ರ್ಯಾಕ್ಟ್ ಈಕ್ವೇಷನ್ 3 ಫ್ರಮ್ ಸೆಕೆಂಡ್ ಈಕ್ವೇಷನ್, ಫ್ರಮ್ ಈಕ್ವೇಷನ್ 2. ಸೊ ಅದನ್ನೀಗ ಮಾಡ್ತಾ ಇದ್ದೇವೆ. ಸೊ ಫಸ್ಟಿಗೆ ನಾವು ಏನು ಬರೀತಾ ಇದ್ದೇವೆ? ಸೆಕೆಂಡ್ ಈಕ್ವೇಷನ್ನಿಂದ ಥರ್ಡ್ ಈಕ್ವೇಷನ್ ಅನ್ನು ಲೆಸ್ ಮಾಡೋದು. ಸೊ ಹಾಗಾಗಿ ಫಸ್ಟಿಗೆ ಬರಿಬೇಕಾಗಿರೋದು ಸೆಕೆಂಡ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಅನ್ನು ಬರೆದಿದ್ದೇವೆ, ನೋಡಿ ಇಲ್ಲಿ ಸೇಮ್ ಇದೆ. ನೆಕ್ಸ್ಟ್ ನಾವು ಬರಿಬೇಕಾಗಿರೋದು ಅವರ್ ಥರ್ಡ್ ಈಕ್ವೇಷನ್. ಇದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇರೋದು. ಸೊ 3456 ಇಸ್ ಈಕ್ವಲ್ ಟು 192 ಇಲ್ಲಿ ಸೇಮ್ ಇದೆ. ಸೊ ಇದೇ ಈಕ್ವೇಷನ್ ಅನ್ನು ಇಲ್ಲಿ ನಾನು ಬರಿತಾ ಇದ್ದೇನೆ. ಈಗ ನಾವು ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡುವುದು ಹೇಗೆ? ಮೈನಸ್ ಮಾಡಬೇಕು, ರೈಟ್? ಸೊ ಮೈನಸ್ ಆಗ್ತದೆ.
ಲೆಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಂದು ವ್ಯಾಲ್ಯೂಸನ್ನು ನಾವು ಸಬ್ಟ್ರಾಕ್ಟ್ ಮಾಡಬೇಕು ಮೇಲಿನ ವ್ಯಾಲ್ಯೂನಿಂದ. ಸೊ ಈಗ ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ವ್ಯಾಲ್ಯೂಸ್ ಬರ್ತದೆ ಫೈಂಡ್ ಔಟ್ ಮಾಡುವ. ಫಸ್ಟಿಗೆ ನಾವು ಲೆಫ್ಟ್ ಸೈಡಲ್ಲಿರುವ ವ್ಯಾಲ್ಯೂ ನೋಡಿ 3000. ಓಕೆ, ಫಸ್ಟಿಗೆ ಇದು ಕ್ಯಾನ್ಸಲ್ ಆಗ್ತದೆ. 192A ಮೈನಸ್ 192A ಏನಾಯಿತು, ಪ್ಲಸ್ 192A ಮೈನಸ್ 192A. ಸೊ ಹಾಗಾಗಿ ಪ್ಲಸ್ಸಿಗೆ ಮೈನಸ್ ಕ್ಯಾನ್ಸಲ್ ಆಗ್ತದೆ, 0A ಬರ್ತದೆ. ಸೊ ನಥಿಂಗ್ ಬಟ್ ಅಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಅರ್ಥ. ಸೊ ಅದು ಕ್ಯಾನ್ಸಲ್ ಆಯಿತು. ಪ್ಲಸ್ 192Aಗೆ ಮೈನಸ್ 192A ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನಾವು ಅಲ್ಲಿ ಲೆಫ್ಟ್ ಸೈಡಲ್ಲಿರುವ ವ್ಯಾಲ್ಯೂ ನೋಡಿ 3461 ಮೈನಸ್ 3456. ಸೊ 61ಇಂದ 56ಅನ್ನು ಲೆಸ್ ಮಾಡಿದಾಗ 5 ಬರ್ತದೆ. ಸೊ ಅದನ್ನು ಇಲ್ಲಿ ಬರ್ತಿದ್ದೇವೆ. ಆ ನಂತರ ಈ ಕಡೆ ಪ್ಲಸ್ 6336B ಪ್ಲಸ್ ಮೈನಸ್ 6144B. ಇಲ್ಲಿ ಪ್ಲಸ್ ಇಂಟು ಮೈನಸ್, ರೈಟ್, ಪ್ಲಸ್ ಮೈನಸ್ ಇದೆ. ಪ್ಲಸ್ ಮೈನಸ್ ಏನಾಗ್ತದೆ, ಮೈನಸ್ ಆಗ್ತದೆ. ಸೊ ಹಾಗಾಗಿ 6336 ಮೈನಸ್ 6144 ಎಷ್ಟು ಬರ್ತದೆ, 192B. ಪ್ಲಸ್ ಯಾಕೆ ಬರಿತಾ ಇದ್ದೇವೆ ಅಂತ ಹೇಳಿದರೆ, ಇಲ್ಲಿ ಬಿಗರ್ ವ್ಯಾಲ್ಯೂ ಎಷ್ಟು, 6336. ಕರೆಸ್ಪಾಂಡಿಂಗ್ ಸೈನ್ ಯಾವುದು, ಮ್ಯಾಥಮ್ಯಾಟಿಕಲ್ ಸೈನ್ ಯಾವುದು, ಪ್ಲಸ್. ಸೊ ಹಾಗಾಗಿ ನಾವು ಪ್ಲಸ್ ಬರಿತಾ ಇದ್ದೇವೆ. ಇಟ್ ಇಸ್ ನಥಿಂಗ್ ಬಟ್ 6336 ಇಂದ ಪ್ಲಸ್ 6336 ಇಂದ ಮೈನಸ್ 6144 ಅನ್ನು ಲೆಸ್ ಮಾಡಿದಾಗ ನಮಗೆ ಉಳಿಯೋದು ಪ್ಲಸ್ 192B. ಇದು ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಬಂದಂತಹ ರಿಸಲ್ಟ್. ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಬಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ, ನಾವು ಏನು ಮಾಡುವ, ಇಲ್ಲಿ 192B ಇದೆಯಲ್ಲ, 192 ಇಂಟು ಬಿ, ಕರೆಕ್ಟ್. 192B ಅಂದರೆ 192 ಇಂಟು ಬಿ. ಸೊ ಇದರಲ್ಲಿ ಬಿ ಅನ್ನು ಈ ಕಡೆನೇ ಇಟ್ಟು ನಾವು 192 ಅನ್ನು ಆ ಕಡೆ ಕೊಂಡೋದಾಗ ಏನಾಗ್ತದೆ, ಲೆಫ್ಟ್ ಸೈಡಿಗೆ ಕೊಂಡೋದಾಗ ಇಲ್ಲಿ ಇಂಟು ಇತ್ತು, ಈ ಕಡೆ ಹೋಗುವಾಗ ಅದು ಡಿವೈಡೆಡ್ ಆಗ್ತದೆ. ಸೊ 5 ಡಿವೈಡೆಡ್ ಬೈ 192 ವಿಚ್ ಇಸ್ ಈಕ್ವಲ್ ಟು our regression coefficient of x on y equation. The value is 0.02604. ಇದು ನಮ್ಮ x on y equation ಇನ b coefficient, I mean regression coefficient. ಬಟ್ ನಮಗೆ x on y equation ಅನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ a ನ ವ್ಯಾಲ್ಯೂ ಕೂಡ ಬೇಕು, ಇಂಟರ್ಸೆಪ್ಟ್ ನ ವ್ಯಾಲ್ಯೂ. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಆಲ್ರೆಡಿ ಬಿ ನ ವ್ಯಾಲ್ಯೂ ಅನ್ನು ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಈಗ ಯಾವುದಾದ್ರೂ ಒಂದು ಈಕ್ವೇಷನ್, ಅಲ್ಲಿ 3 ಈಕ್ವೇಷನ್ ಇತ್ತು, ರೈಟ್. ಮೂರಲ್ಲಿ ಯಾವುದೇ ಈಕ್ವೇಷನ್ ಅನ್ನು ನಾವು ಚೂಸ್ ಮಾಡ್ಬೋದು, ಬಟ್ ಪ್ರಿಫರೇಬಲಿ ಆಪ್ಟ್ ಫಾರ್ ಸಿಂಪಲ್ ಈಕ್ವೇಷನ್ ವೇರ್ ದ ವ್ಯಾಲ್ಯೂಸ್ ಆರ್ ಸ್ಮಾಲರ್. ಅದನ್ನು ನಾವು ನೋಡಿದಾಗ ಫಸ್ಟ್ ಈಕ್ವೇಷನ್ ಅಲ್ಲಿ ವ್ಯಾಲ್ಯೂ ಸ್ಮಾಲ್ ಇತ್ತು. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಈಸಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೇವೆ, ಬಿ ಅನ್ನು ಫೈಂಡ್ ಔಟ್ ಮಾಡಿದ ಬಿ ನ ವ್ಯಾಲ್ಯೂ ಅನ್ನು ಈಕ್ವೇಷನ್ ಎ ನೊಂದಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಸೊ ಈಕ್ವೇಷನ್ ಎ ಏನಿತ್ತು, 108 ಈಸ್ ಈಕ್ವಲ್ ಟು 6A ಪ್ಲಸ್ 192B. ಈಗ ಬಿ ವ್ಯಾಲ್ಯೂ ನಾವು ಏನು ಪ್ರೀವಿಯಸ್ಲಿ ಫೈಂಡ್ ಔಟ್ ಮಾಡಿದ್ದೇವೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಇದು ನಮ್ಮ ಫಸ್ಟ್ ಈಕ್ವೇಷನ್, ಬಿ ನ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಇಲ್ಲಿ. 108 ಈಸ್ ಈಕ್ವಲ್ ಟು 6A ಪ್ಲಸ್ 192 ಇಂಟು ಬಿ. ಈ ಬಿ ವ್ಯಾಲ್ಯೂ ಪ್ರೀವಿಯಸ್ಲಿ ಫೈಂಡ್ ಔಟ್ ಮಾಡಿದ್ದು. ಸೊ ಈಗ ಎಷ್ಟು ವ್ಯಾಲ್ಯೂ ಬರ್ತದೆ ನೋಡುವ. 108 ಈಸ್ ಈಕ್ವಲ್ ಟು 6A. ನಾವು 192 ಅನ್ನು ನಮ್ಮ ಬಿ ವ್ಯಾಲ್ಯೂನೊಂದಿಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ 4.992 ಬರ್ತದೆ. ಸೊ ಅದನ್ನು ಇಲ್ಲಿ ಬರ್ದಿದ್ದೇನೆ. ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಸೊ ಇಲ್ಲಿ ನಮಗೆ ಆಲ್ಫಾಬೆಟ್ ಇದೆ. ಸೊ ಇದನ್ನು ಶಿಫ್ಟ್ ಮಾಡಿದರೆ ನಮಗೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಖಾಲಿ ನಮ್ಮ ನ್ಯೂಮರಲ್ ಇದೆ, ರೈಟ್, ನಂಬರ್ ಇದೆ. ಸೊ ಇದನ್ನು ನಾವು ಆ ಕಡೆ ಶಿಫ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡಿದರೆ ಪ್ಲಸ್ 4.992 ಇದೆ. ಸೊ ವೆನ್ ವಿ ಟೇಕ್ ಅ ಪ್ಲಸ್ ವ್ಯಾಲ್ಯೂ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ವಾಟ್ ಇಟ್ ಬಿಕಮ್ಸ್ ಮೈನಸ್. ಸೊ ಇಟ್ ಈಸ್ 108 ಮೈನಸ್ ಪ್ಲಸ್ ಇಲ್ಲಿದ್ದದ್ದು ಈ ಕಡೆ ಹೋಗುವಾಗ ಮೈನಸ್ ಆಗ್ತದೆ 4.992 ವಿಚ್ ಇಸ್ ಈಕ್ವಲ್ ಟು 6A. ಸೊ ಮೈನಸ್ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರ್ತದೆ ಅಂತ ನಾವು ನೋಡುವ. ಬಟ್ ಇಲ್ಲಿ ನಾವು ಏನು ಮಾಡುವ ಅಂತ ಹೇಳಿದರೆ 6A ಇದೆ, ರೈಟ್. ನಮಗೆ ಎ ನ ವ್ಯಾಲ್ಯೂ ಈಗ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಏನು ಮಾಡ್ಬೋದು ಅಂತ ಹೇಳಿದರೆ 6 ಅನ್ನು ನಾವು ಆ ಕಡೆ ಕೊಂಡೋಗಬೇಕು ಇಲ್ಲಿ. ಬಟ್ ನೋಡಿ, ಅದಕ್ಕಿಂತ ಮೊದಲು 6A ಇದೆ, ವಿಚ್ ಮೀನ್ಸ್ 6 ಇಂಟು A. So here we have multiplication. When we take 6 to the other side, left hand side, it becomes the denominator or division. So hagagi the value of A is equal to, you can say 108 minus 4.992 divided by 6. In other words, you can write like this. Therefore A is equal to 108 minus 4.992 divided by 6. 108 ಅನ್ನು ಲೆಸ್ ಮಾಡಿದಾಗ 4.992
ಇಂದ ನಮಗೆ 103.008 ಡಿವೈಡೆಡ್ ಬೈ 6 ಮಾಡಿದಾಗ ನಮಗೆ ನಮ್ಮ ಎ ವ್ಯಾಲ್ಯೂ ಸಿಗ್ತದೆ, ಆಲ್ಫಾ ವ್ಯಾಲ್ಯೂ ಸಿಗ್ತದೆ, ವಿಚ್ ಈಸ್ 17.168. ನಮ್ಮ ಎಕ್ಸ್ ಆನ್ ವೈ ಈಕ್ವೇಶನ್ ಹೇಗಿತ್ತು? ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ಎ ಕೂಡ ಗೊತ್ತಾಯಿತು, ಬಿ ಕೂಡ ಗೊತ್ತಾಯಿತು. ನಾವು ನಮ್ಮ ಎಕ್ಸ್ ಆನ್ ವೈ ಈಕ್ವೇಶನ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವ. ಇದನ್ನು ಹೀಗೇನೆ ಬರಿಬೇಕು ನೀವು ಎಕ್ಸಾಮಿಗೆ ಸಾಲ್ವ್ ಮಾಡುವಾಗ. ದೇರ್ ಫೋರ್ ಎಕ್ಸ್ ಆನ್ ವೈ ಈಕ್ವೇಶನ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ. ಈಗ ನೀವು ಫೈಂಡ್ ಔಟ್ ಮಾಡಿದ ಎ ಮತ್ತು ಬಿ ವ್ಯಾಲ್ಯೂ, ಆಲ್ಫಾ ಮತ್ತು ಬೀಟಾ ಕೋಎಫಿಷಿಯಂಟ್ನ ವ್ಯಾಲ್ಯೂವನ್ನು, ಇಂಟರ್ಸೆಪ್ಟ್ ಮತ್ತು ರಿಗ್ರೆಷನ್ ಕೋಎಫಿಷಿಯಂಟಿನ ವ್ಯಾಲ್ಯೂವನ್ನು ನಮ್ಮ ಎಕ್ಸ್ ಈಕ್ವೇಷನ್ ಒಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಬರ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 17.168 ಪ್ಲಸ್ 0.026 ವೈ. ಸೊ ಇದು ನಮ್ಮ ಎಕ್ಸ್ ಆನ್ ವೈ ಈಕ್ವೇಷನ್. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡ್ರೆ, ಈ ಈಕ್ವೇಷನ್ ಅನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ವೈನ ವ್ಯಾಲ್ಯೂ ಕೊಟ್ಟಾಗ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲ್ ನಮಗೆ ಅಲ್ಲಿ ಇನ್ ಕೇಸ್ ಕ್ವೆಶನಲ್ಲಿ ವೈ ಅಂದರೆ ಯಾವುದು, ಯಾವ ವೇರಿಯೇಬಲ್? ಪ್ರೊಡಕ್ಟಿವಿಟಿ ಇಂಡೆಕ್ಸ್. ಪ್ರೊಡಕ್ಟಿವಿಟಿ ಇಂಡೆಕ್ಸ್ನ ವ್ಯಾಲ್ಯೂ ಕೊಟ್ಟು ನಮಗೆ ಆಪ್ಟಿಟ್ಯೂಡ್ ಸ್ಕೋರ್ ವಿಚ್ ಈಸ್ ವೈ, ಸೊ ಎಕ್ಸ್, ಅದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದರೆ ನಾವು ಎಕ್ಸ್ ಆನ್ ವೈ ಈಕ್ವೇಷನ್ ಅನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಇದು ನಮ್ಮ ಎಕ್ಸ್ ಆನ್ ವೈ ಈಕ್ವೇಷನ್, ರಿಗ್ರೆಷನ್ ಈಕ್ವೇಷನ್. ಸೊ ಎಕ್ಸ್ ಆನ್ ವೈ ಈಕ್ವೇಷನ್ ಅನ್ನು ನೆಕ್ಸ್ಟ್ ವಿ ವಿಲ್ ಫೈಂಡ್ ಔಟ್ ರಿಗ್ರೆಷನ್ ಆಫ್ ವೈ ಆನ್ ಎಕ್ಸ್ ಸಿಮಿಲರ್ ಟು ಎಕ್ಸ್ ಆನ್ ವೈ. ಅದೇ ರೀತಿ ಮಾಡ್ತಾ ಹೋಗೋದು. ಟೇಬಲ್ ಅನ್ನು ನಾವು ಎಗೇನ್ ಮಾಡಬೇಕು ಅಂತ ಇಲ್ಲ, ಬಿಕಾಸ್ ವ್ಯಾಲ್ಯೂಸ್ ಆಲ್ರೆಡಿ ಏನೆಲ್ಲ ಬೇಕು ವೈ ಆನ್ ಎಕ್ಸ್ ಇದು ಅದು ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಹೀಗೇನೆ ಬರೀರಿ ಸೆಕೆಂಡ್ ಪಾರ್ಟ್. ಎರಡು ರಿಗ್ರೆಷನ್ ಈಕ್ವೇಷನ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಸೆಕೆಂಡ್ ಪಾರ್ಟಲ್ಲಿ ಇದನ್ನು ಬರೀರಿ, ರಿಗ್ರೆಷನ್ ಆಫ್ ವೈ ಆನ್ ಎಕ್ಸ್. ವೈ ಆನ್ ಎಕ್ಸ್ ಇದು ರಿಗ್ರೆಷನ್ ಈಕ್ವೇಷನ್ ಹೇಗಿರ್ತದೆ? y is equal to a plus bx. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ, ಇದನ್ನು ನಾವು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ we have to use the normal equation which is related to regression of y on x. What is the normal equation? Sigma y is equal to na plus b sigma x. This is our first normal equation, and the second normal equation is sigma xy is equal to a into sigma x plus b into sigma x square. ಸೊ ನೆಕ್ಸ್ಟ್ ಏನು ಮಾಡಬೇಕು? ನಾವು ರಿಗ್ರೆಷನ್ ಈಕ್ವೇಷನ್ ಅನ್ನು ಬರೆದಿದ್ದೇವೆ, ನಾರ್ಮಲ್ ಈಕ್ವೇಷನ್ ಯಾವುದು ಬೇಕು ಅದನ್ನು ನಾವು ಸೆಟಪ್ ಮಾಡಿದ್ದೇವೆ. ನೆಕ್ಸ್ಟ್ ವಾಟ್ ಎವರ್ ದ ವ್ಯಾಲ್ಯೂ ವಿ ಹ್ಯಾವ್ ಕಂಪ್ಯೂಟೆಡ್ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದೆಲ್ಲ ವ್ಯಾಲ್ಯೂ? ನಮಗೆ ಸಿಗ್ಮಾ ವೈ ಬೇಕು, ದೆನ್ ಎನ್ ಅಂದರೆ 6, ವಿ ಆಲ್ರೆಡಿ ನೋ ದ್ಯಾಟ್. ದೆನ್ ಸಿಗ್ಮಾ ಎಕ್ಸ್ ವಿ ನೀಡ್, ದೆನ್ ವಿ ನೀಡ್ ಸಿಗ್ಮಾ ಎಕ್ಸ್ ವೈ, ಆಫ್ಟರ್ ದ್ಯಾಟ್ ವಿ ನೀಡ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸೊ ದೀಸ್ ವ್ಯಾಲ್ಯೂಸ್, so we have already computed, so we will substitute those values with our equation 1 and equation 2. So after substitution the equation will appear like this. So this is sigma y is equal to na plus sigma x. Sigma y was 192, sigma x was 108, so that we have substituted. This is our first normal equation after substitution. Our second normal equation is sigma xy is equal to a into sigma x plus b into sigma x square. So the values are sigma xy is 3461 and sigma x is equal to 108. So sigma x into a is 108a plus b into sigma x square. X square value is sigma x square value we have calculated, which is 2058 into b, so it is 2058b. So this is our second equation. So we got substituted values for our two normal equation. Now these two normal equation has to be solved using simultaneous equation method. ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು? ಇಲ್ಲಿ ನಾವು ಸ್ಮಾಲರ್ ವ್ಯಾಲ್ಯೂ 6a ಇದೆ ರೈಟ್, ಇದನ್ನು ನಾವು 108a ಮಾಡಬೇಕು. ಹೇಗೆ ಮಾಡ್ಬೋದು? ಪ್ರೀವಿಯಸ್ಲಿ ಹೇಳಿದ್ದೆ ರೈಟ್. ನಮಗೆ ಇದನ್ನು 108a ಮಾಡಲಿಕ್ಕೆ 6a ಅನ್ನು we have to multiply some value with this value, but when we are multiplying we have to consider entire equation, not the single value. ನಾವು ಯಾವ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಬೇಕು, ಹೇಗೆ ಡಿಸೈಡ್ ಮಾಡೋದು? 108 ಡಿವೈಡೆಡ್ ಬೈ 6 ಎಷ್ಟು ಬರ್ತದೆ ನೋಡಿ,
ಆ ವ್ಯಾಲ್ಯೂವನ್ನು ನಾವು ಎಂಟೈರ್ ಈಕ್ವೇಷನ್ನಿಗೆ ಮಲ್ಟಿಪ್ಲೈ ಮಾಡಬೇಕು. ನೀವು ಕ್ಯಾಲ್ಕುಲೇಟರಲ್ಲಿ 108 ಡಿವೈಡೆಡ್ ಬೈ 6 ಮಾಡಿದಾಗ ಯು ವಿಲ್ ಗೆಟ್ ಅ ವ್ಯಾಲ್ಯೂ 18. ಆ 18 ಎಂಟೈರ್ ಈಕ್ವೇಷನ್ನೊಂದಿಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಬರ್ತದೆ. 3456 is equal to 108a, 6a 108a ಆಯಿತು, ಪ್ಲಸ್ 108 into 18 which is 1944b. So this will be our third equation. ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಈಕ್ವೇಷನ್ ಅನ್ನು ಇನ್ನೊಂದು ಈಕ್ವೇಷನ್ ಇಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೆಕೆಂಡ್ ಈಕ್ವೇಷನ್ ಹ್ಯಾಸ್ ಬಿಗರ್ ವ್ಯಾಲ್ಯೂಸ್, ಸೊ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಥರ್ಡ್ ಈಕ್ವೇಷನ್ ಫ್ರಮ್ ಸೆಕೆಂಡ್ ಈಕ್ವೇಷನ್. ಸೊ ಅದನ್ನು ಬರಿತಾ ಇದ್ದೇವೆ. ಸಬ್ಟ್ರಾಕ್ಟ್ ಈಕ್ವೇಷನ್ 3 ಫ್ರಮ್ ಈಕ್ವೇಷನ್ 2. ಫ್ರಮ್ ಇಲ್ಲಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಲಿಕ್ಕೆ. ಸೊ ಸಬ್ಟ್ರಾಕ್ಟ್ ಮಾಡುವಾಗ ಹೇಗೆ ಬರಿತೇವೆ? ಫಸ್ಟ್ ಫ್ರಮ್ ಯಾವುದರಿಂದ? ಸೆಕೆಂಡ್ ಈಕ್ವೇಷನ್ ಇಂದ. ಸೊ ವಿ ವಿಲ್ ರೈಟ್ ಸೆಕೆಂಡ್ ಈಕ್ವೇಷನ್ ಹಿಯರ್. So 3461 is equal to 108a plus 2058b, second equation. Third equation is 3056 is equal to 108a plus 1944b. Now subtract these two equations. So we will be changing the signs. So subtract ಮಾಡಿದಾಗ values ಬರುವಂಥ value 3461 minus 3456 which is equal to, ಇಲ್ಲಿ ನಾವು 5 ಬರಿಬೇಕು. As per our calculation we'll see that ಇಲ್ಲಿ 108a minus 108a 0a ಆಯಿತು. ಸೊ 0 into a is 0, ಸೊ ವ್ಯಾಲ್ಯೂಸ್ ಬರಿಬೇಕು ಅಂತ ಇಲ್ಲ. ಸೊ 5 is equal to next 2058 minus 1944 ಎಷ್ಟು ವ್ಯಾಲ್ಯೂ ಬರ್ತದೆ? we will get a value of 114b. ಸೊ ಅದನ್ನು ಬರಿತಾ ಇದ್ದೇವೆ. ಸೊ 5 is equal to 114b. Therefore b is equal to 5 divided by 114 which is equal to 0.0439. ಸೊ y on x ಇದು ಕೇಸಲ್ಲಿ ರಿಗ್ರೆಷನ್ ಕೋಎಫಿಷಿಯಂಟ್ b is equal to 0.0439. ನೆಕ್ಸ್ಟ್ ಬಿ ವ್ಯಾಲ್ಯೂ ಬಂತು. ಇದರಲ್ಲಿ ಯಾವುದಾದ್ರೂ ಈಕ್ವೇಷನ್ ಒಂದಿಗೆ, ಈ ಮೂರು ಈಕ್ವೇಷನ್ ಅಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ ಒಂದಿಗೆ ಈ ಬಿನ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನಾನು ಹೇಳಿದೆ ಸ್ಮಾಲರ್ ವ್ಯಾಲ್ಯೂ ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ ಅಂತ. ಸೊ ವಿ ವಿಲ್ ಚೂಸ್ ಈಕ್ವೇಷನ್ 1. ಸೊ ಸಬ್ಸ್ಟಿಟ್ಯೂಟ್ ದ ಬಿ ವ್ಯಾಲ್ಯೂ ವಿತ್ ಇಟ್. ಸೊ ವಿ ವಿಲ್ ಬಿ ಡೂಯಿಂಗ್ ದ್ಯಾಟ್ ನಾವ್. So substitute the value of b with equation 1. We will substitute that. Equation 1 ಅಲ್ಲಿ ಏನಿದೆ ಅಷ್ಟಿದೆ, ಈ ವ್ಯಾಲ್ಯೂಸ್ ಇದೆ. ಸೊ ನಾವೀಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ b ನ ವ್ಯಾಲ್ಯೂ ಅನ್ನು ಈಕ್ವೇಷನ್ 1 ನೊಂದಿಗೆ. ಸೊ ದೆನ್ ವಿ ವಿಲ್ ಗೆಟ್ ಅ ವ್ಯಾಲ್ಯೂ ಲೈಕ್ 192 is equal to 6a plus 4.7412. ಸೊ ಈ ಪ್ಲಸ್ 4.7412 ಅನ್ನು ಈ ಕಡೆ ಕೊಂಡು ಹೋಗುವ. ಪ್ಲಸ್ ಇದ್ದದ್ದು ಏನಾಗ್ತದೆ? ಮೈನಸ್ ಆಗ್ತದೆ. ದೆನ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ದ ವ್ಯಾಲ್ಯೂ ರಿಮೇನ್ಸ್ ಆಸ್ ಇಟ್ ಈಸ್ 6. ಆ ನಂತರ ಎ ಅನ್ನು ಇಲ್ಲಿಟ್ಟು ಇಲ್ಲಿದ್ದ 6 ಅನ್ನು ಆ ಕಡೆ ಕೊಂಡೋಗೋ. ಆಗೇನಾಗ್ತದೆ? 192 ಮೈನಸ್ 4.7412 ಇಲ್ಲಿ ಇಂಟು ಇದೆ, ಈ ಕಡೆ ಹೋಗುವಾಗ ಡಿವೈಡೆಡ್ ಆಗ್ತದೆ, ಡಿವೈಡೆಡ್ ಬೈ 6. ಸೊ ದೇರ್ ಫೋರ್ a is equal to 192 minus 4.7412 divided by 6. The value is a ನ ವ್ಯಾಲ್ಯೂ y on x ನ ಕೇಸಲ್ಲಿ 31.2098. ಸೊ ಈಗ ನಾವು y on x equation ಅನ್ನು ಬರಿಬಹುದು. ಸೊ let us write that. Therefore y on x equation is y is equal to a plus b x. ಸೊ y ಎಷ್ಟು ಗೊತ್ತಿಲ್ಲ, ವಿ ಹ್ಯಾವ್ ಟು ಫೈಂಡ್ ಔಟ್. ಎ ನ ವ್ಯಾಲ್ಯೂ ಗೊತ್ತಾಗಿದೆ 31.2098, ಬಿ ನ ವ್ಯಾಲ್ಯೂ ಇಲ್ಲಿದೆ 0.0439. ಹಾಗಾದರೆ ನಮ್ಮ y on x ಹೇಗೆ ಬರಿಬೇಕು? ಹೇಗೆ ಬರ್ತದೆ? y ಈಸ್ ಈಕ್ವಲ್ ಟು 31.2098 ಪ್ಲಸ್ 0.0439b ಹಾಗೆ ಬರಬೇಕು. ಅದೇ ಬಂದಿದೆ 31.2098 ಪ್ಲಸ್ 0.0439x. ಸೊ ಈ ವ್ಯಾಲ್ಯೂ ಬಂದಿದೆ. ಸೊ ದಿಸ್ ಈಸ್ ಅವರ್ y on x ಈಕ್ವೇಷನ್. ಇದನ್ನು ನಾವು x ನ ವ್ಯಾಲ್ಯೂ ಕೊಟ್ಟಾಗ y ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಅಂದರೆ ಆಪ್ಟಿಟ್ಯೂಡ್ ಸ್ಕೋರ್ ಕೊಟ್ಟಾಗ ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು y on x ವ್ಯಾಲ್ಯೂ ಅನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ಅದು ಅಂತಹ ಕ್ವೆಶನ್ ಅನ್ನು ಈ ಪ್ರಾಬ್ಲಮ್ ಅಲ್ಲಿ ಕೇಳಿದ್ದಾರೆ. ಲೆಟ್ ಅಸ್ ಫೈಂಡ್ ಔಟ್ ದ್ಯಾಟ್.
ಸೊ ಇದು ಕ್ವಶನ್. ಫಸ್ಟ್ ಕ್ವಶನ್ಗೆ ನಾವು ಆಲ್ರೆಡಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದೇವೆ. ಎರಡು ರಿಗ್ರೆಷನ್ ಈಕ್ವೇಷನ್ ಅನ್ನು ಸೆಟ್ ಮಾಡಿ ಎಸ್ಟಾಬ್ಲಿಷ್ ಮಾಡಿ ಆಗಿದೆ. ವಿ ವಿಲ್ ಲುಕ್ ಇನ್ ಟು ಥರ್ಡ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಶನ್. ಎಸ್ಟಿಮೇಟ್ ಆಪ್ಟಿಟ್ಯೂಡ್ ಸ್ಕೋರ್. ಆಪ್ಟಿಟ್ಯೂಡ್ ಸ್ಕೋರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಆಪ್ಟಿಟ್ಯೂಡ್ ಸ್ಕೋರ್ ಏನು? ಎಕ್ಸ್. ಯಾವುದನ್ನು ಯೂಸ್ ಮಾಡಿಕೊಂಡು? ಪ್ರೊಡಕ್ಟಿವಿಟಿ ಇಂಡೆಕ್ಸ್. ಯಾವುದದು? ವೈ. ಸೊ ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ನಾವು ಇಲ್ಲಿ ಎಕ್ಸ್ ಆನ್ ವೈ ಈಕ್ವೇಷನ್ ಅನ್ನು ಯೂಸ್ ಮಾಡಬೇಕು. ಓಕೆ. ಆ್ಯಂಡ್ ಥರ್ಡ್ ಕ್ವಶನ್ ಅಲ್ಲಿ ಕೇಳಿರೋದು ಫೈಂಡ್ ಔಟ್ ಎಸ್ಟಿಮೇಟ್ ದಿ ಪ್ರೊಡಕ್ಟಿವಿಟಿ ಇಂಡೆಕ್ಸ್. ಪ್ರೊಡಕ್ಟಿವಿಟಿ ಇಂಡೆಕ್ಸ್ ಈಸ್ ವೈ. ಯಾವುದರ ವ್ಯಾಲ್ಯೂ ಕೊಟ್ಟಿದ್ದಾರೆ? ಆಪ್ಟಿಟ್ಯೂಡ್ ಸ್ಕೋರ್ ವಿಚ್ ಇಸ್ ಎಕ್ಸ್. ಇಲ್ಲಿ ವೈ ಆನ್ ಎಕ್ಸ್ ಈಕ್ವೇಷನ್ ಅನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಪ್ರೀವಿಯಸ್ಲಿ ಕನ್ಸ್ಟ್ರಕ್ಟೆಡ್ ರಿಗ್ರೆಷನ್ ಈಕ್ವೇಷನ್ಸ್. ಎಸ್ಟಿಮೇಷನ್ ಆಫ್ ಆಪ್ಟಿಟ್ಯೂಡ್ ಸ್ಕೋರ್ ಯಾವ ಈಕ್ವೇಷನ್ ಯೂಸ್ ಮಾಡಬೇಕು ಅಂತ ಹೇಳಿದೆ? ವಿ ಶುಡ್ ಯೂಸ್ ಎಕ್ಸ್ ಆನ್ ವೈ ಈಕ್ವೇಷನ್ ಬಿಕಾಸ್ ಎಕ್ಸಿನ ವ್ಯಾಲ್ಯೂ ಬೇಕಾಗಿರೋದು ವಿಚ್ ಇಸ್ ಆಪ್ಟಿಟ್ಯೂಡ್ ಸ್ಕೋರ್. ಸೊ ಎಕ್ಸ್ ಆನ್ ವೈ ಈಕ್ವೇಷನ್ ಹೇಗಿತ್ತು? ಎಕ್ಸ್ ಈಸ್ ಈಕ್ವಲ್ ಟು 17.168 ಪ್ಲಸ್ 0.026 ವೈ. ವೈನ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ರು ವಿಚ್ ಈಸ್ 30. ಎಕ್ಸಿನ ವ್ಯಾಲ್ಯೂ ಈಗ ಫೈಂಡ್ ಔಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಆಪ್ಟಿಟ್ಯೂಡ್ ಸ್ಕೋರ್, ದೇರ್ ಫೋರ್ aptitude score x is equal to 17.168 plus 0.026 into y. Question ಅಲ್ಲಿ ಕೊಟ್ಟ y ನ ವ್ಯಾಲ್ಯೂ ಎಷ್ಟು? 30. So we substitute 30 y with 30. So next 17.168 as it is. Next ಇಲ್ಲಿ ಪ್ರಾಡಕ್ಟ್ ಫಸ್ಟಿಗೆ ಇದನ್ನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಆಸ್ ಪರ್ ಬಾಡ್ಮಸ್ ಪ್ರಿನ್ಸಿಪಲ್. ಸೊ 0.026 ಇಂಟು 30 ನಮಗೆ 0.78 ಬರ್ತದೆ. ಆ ನಂತರ ಆ್ಯಡ್ ಮಾಡಿ 17.168 ಪ್ಲಸ್ 0.78 ವಿಚ್ ಇಸ್ ಈಕ್ವಲ್ ಟು 17.85. ಇದರ ಅರ್ಥ ಒಂದು ವೇಳೆ ಪ್ರೊಡಕ್ಟಿವಿಟಿ ಇಂಡೆಕ್ಸ್, ಒಬ್ಬ ಎಂಪ್ಲಾಯಿಯ ಪ್ರೊಡಕ್ಟಿವಿಟಿ ಇಂಡೆಕ್ಸ್ 30 ಇದ್ದರೆ ಹಿ ಮೇ ಹ್ಯಾವ್ ಆನ್ ಆಪ್ಟಿಟ್ಯೂಡ್ ಸ್ಕೋರ್ ಆಫ್ 17.85 as per our regression equation. Regression analysis ನ ಪ್ರಕಾರ in case productivity index ನ ವ್ಯಾಲ್ಯೂ 30 ಇದ್ರೆ ಕರೆಸ್ಪಾಂಡಿಂಗ್ ಆಪ್ಟಿಟ್ಯೂಡ್ ಸ್ಕೋರ್, ಎಕ್ಸಾಮ್ ಅಲ್ಲಿ ಬಂದಂತಹ ಸ್ಕೋರ್ 17.85 ಇರ್ಬೋದು ಅಂತ ಎಕ್ಸ್ ಆನ್ ವೈ ರಿಗ್ರೆಷನ್ ಈಕ್ವೇಷನ್ ಹೇಳ್ತದೆ. ಇದು ನಮ್ಮ ಸೆಕೆಂಡ್ ಕ್ವಶನಿನ ಆನ್ಸರ್. ಇದನ್ನು ಹೀಗೇನೆ ನೀವು ಬರೀಬೇಕು ನಿಮ್ಮ ಎಕ್ಸಾಮ್ ಸೇಕಿಗೋಸ್ಕರ. Next we will find out third questions. Question where we have to find out the value of productivity index using aptitude score value. Here we are using y on x because y is represented as productivity index. Here we are predicting the value of productivity index. So y on x equation which is y is equal to a plus b x. So the substituted values are y is equal to 31.2098 plus 0.0439x. x ಎಷ್ಟು ಹೇಳಿದ್ದಾರೆ? When x is 25, what is the value of y? We have to find out. Now we'll substitute x, the value of x 25 with this value, x value. So therefore productivity index is equal to 31.2098 plus 0.0439 into x. X value is 25. We are substituting here. Now the value of x, sorry, here you have to write y because productivity index we are finding out y. Here is a mistake, so make it y. Y is equal to 32.31. This means when the aptitude score, if an employee's aptitude score is 25, there is more chances that his productivity index will be somewhere close to 32.31 as per our regression equation of y on x. This is how we need to find out or we need to set up or construct x on y and y on x equation. And ಕೆಲವೊಮ್ಮೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಕ್ಸ್ ನ ವ್ಯಾಲ್ಯೂ ಕೊಟ್ಟು y ನ ವ್ಯಾಲ್ಯೂ, y ನ ವ್ಯಾಲ್ಯೂ ಅನ್ನು ಕೊಟ್ಟು x ನ ವ್ಯಾಲ್ಯೂ, ಅದನ್ನು ಕೂಡ ಈ ರೀತಿಯಲ್ಲಿ ನಾವು ಮಾಡಬೇಕು. ಸೊ ಥ್ಯಾಂಕ್ ಯು. Thank you for watching the video.
If you like the video, please subscribe to my channel Avi's Academy by clicking subscribe button. And if you want to get continuous notification on the videos which I'm going to upload in the future days, please press bell icon.